ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಈಗಿನ ಸರ್ಕಾರ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಓಪನ್ ಹಾರ್ಟೆಡ್ಲಿ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ಅಸೂಯೆಯಿಂದ ನಾನೇನೋ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ತೀರ್ಮಾನಕ್ಕೆ ಬರಬೇಡಿ. ಇವತ್ತು ಹಲವಾರು ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಇದೆ ನಿಜ. ಇವತ್ತು ಆಗಬೇಕಾಗಿರೋದು ಹಲವಾರು ಬೆಂಗಳೂರು ನಗರದಿಂದ 100-200 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಿದ್ದಾವಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಮನೆ ಬೀಗ ಹಾಕಿ ಇವತ್ತು ಯಾವುದೇ ಬೆಳೆ ಬೆಳೀಲಿಕ್ಕಾಗದೆ. ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದು ಕಲಬುರಗಿ ಭಾಗದಲ್ಲೋ, ರಾಯಚೂರು ಭಾಗದಲ್ಲೋ, ಬಳ್ಳಾರಿ ಭಾಗದಲ್ಲೋ, ಹಾಸನ ಭಾಗದಲ್ಲೋ, ಈಗ ಹೇಳಿದಾರೆ ಹಳೆ ಕರ್ನಾಟಕದಲ್ಲಿ ಹಲವಾರು ಕಡೆ ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರಡು ಭೂಮಿಗಳು ಕೆಲವು ಕಡೆ ಇದೆ. ನಾನು ರೈತರು ಒಳ್ಳೆಯ ಫಲವತ್ತಾದ ಭೂಮಿ ಇಟ್ಕೊಂಡು ಆ ಭೂಮಿನಲ್ಲಿ ಬೆಳೆ ಬೆಳೆದು ನೆಮ್ಮದಿಯಿಂದ ಕುಟುಂಬಗಳು ಬದುಕ್ತಾ ಇರತಕ್ಕಂಥ ಜಾಗದಲ್ಲಿ ಮಾಡಬೇಕು ಅನ್ನೋದು ಹೇಳಲ್ಲ. ಎಲ್ಲಿ ಮಳೆ ಆಧಾರದ ಮೇಲೆ ಅವರಿಗೆ ಯಾವುದೇ ರೀತಿ ಆರ್ಥಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬರಡು ಭೂಮಿಗಳಿರ್ಬೋದು, ಇಲ್ಲ ಸರ್ಕಾರದ ಭೂಮಿಗಳಿರ್ಬೋದು, ಅಂಥ ಭಾಗದಲ್ಲಿ ಇವತ್ತು ರಾಜ್ಯದ ಹಲವಾರು ಪ್ರದೇಶದಲ್ಲಿ 2 ಟೈರ್ ಸಿಟಿ 3 ಟೈರ್ ಸಿಟಿ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ಇವತ್ತು ನಿಮ್ಮ ಈ ಯೋಜನೆಗಳನ್ನು ತನ್ನಿ. ರೈತರು ಬೆಂಬಲ ಕೊಡ್ತಾರೆ, ನಾಡಿನ ಜನತೆಯೂ ಬೆಂಬಲ ಕೊಡ್ತಾರೆ. ಬೆಂಗಳೂರು ಸುತ್ತಮುತ್ತವೇ ಇನ್ನೂ ಎಷ್ಟು ದಿನ ಗಿರಿಕೆ ಹೊಡಿತೀರಿ? ಇವತ್ತು ನೈಸ್ ರಸ್ತೆ ದೇವೇಗೌಡರು ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರು ಕೂಸೇ ಅದು. ದೇವೇಗೌಡರು ಇದ್ದಂಥ 18 ತಿಂಗಳಲ್ಲಿ ಆ MOU ಅಂತಕ್ಕಂಥದ್ದು ಒಂದು ಸೈನ್ ಹಾಕಿ ಹೋದ್ರಷ್ಟೇ. ಆಮೇಲೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವನಿಗೆ ಉಜುರಿ ಮಾಡ್ಕೊಂಡು ಆ ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಇದ್ದದ್ದನ್ನು ಇವತ್ತು ಲೂಟಿ ಹೊಡೆಯೋಂಥ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. BMICPA ಅಂತಕ್ಕಂಥ ಒಂದು ಅಥಾರಿಟಿ ಮಾಡಿ ಆ ಅಥಾರಿಟಿ ಚೇರ್ಮನ್ ನೀವೇ ಆದ್ರಿ. ಟ್ರೈಪಾರ್ಟಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ಹೊಸದಾಗೇನು ಸೃಷ್ಟಿ ಮಾಡಿದ್ರಿ. ನೀವು ಮಂತ್ರಿ ಇದ್ದಾಗ SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಮಾಡಿಕೊಟ್ರಿ. ಅದೆಲ್ಲದರ ಹಿನ್ನೆಲೆ ಇವತ್ತು ಎಲ್ಲ ಸರ್ಕಾರದ ಜುಟ್ಟು ಜನವಾರ ಎಲ್ಲ ಅವ್ರ ಕೈಲಿ ಕೊಟ್ಟು ಅಧಿಕಾರಿಗಳು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ವರದಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಚಿತಾವಣೆ ನಡೆಸಿ ಇವತ್ತು ರೈತರು ಬೀದಿಗೆ ಹಾಕಿದ್ದೀರಿ. ಅಲ್ಲಿ ನೈಸ್ನಲ್ಲಿ ಇವತ್ತೇನು 2 ಕೋಟಿ ಹೇಳ್ತಾ ಇದ್ದೀರಿ, ಅವತ್ತು ಆ ರೈತರು ಕೊಟ್ಟಂಥ ಭೂಮಿನ ಏನು ವಶಪಡಿಸ್ಕೊಂಡ್ರಿ, 20 ವರ್ಷ ಆದರೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಆ ರೈತನಿಗೆ. ಆ ರೈತನ ಭೂಮಿ ತಗೊಂಡು ಎಲ್ಲೆಲ್ಲಿ ಜಾಯಿಂಟ್ ವೆಂಚರ್ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಭೂಮಿ ಮಾರ್ಟ್ಗೇಜ್ ಮಾಡಿದ್ದೀರಿ, ರೈತರ ಭೂಮಿನ ಎಲ್ಲೆಲ್ಲಿ ಮಾರಾಟ ಮಾಡ್ಕೊಂಡಿದ್ದೀರಿ, ಇದರ ಸತ್ಯಾಂಶಗಳು ನಿಮ್ಮ ಮುಂದೆ ಇಲ್ವಾ? ಸರ್ಕಾರದ ಮುಂದೆ ಯಾತಕ್ಕೆ ಜಾನಮೌನಿಗೆ ಒಳಗಾಗಿದ್ದೀರಿ? ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಂತಿಮವಾಗಿ ಅದೇನು ಒಂದು 150-200 ಕೇಸ್ ಇದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಆ ಕಂಪ್ನಿ ಕೆಲಸ ಮಾಡೋದು ಬಿಟ್ಟು ದಿನ ಕೋರ್ಟ್ನಲ್ಲಿ ಸರ್ಕಾರನ ಎಳೆದು ಸರ್ಕಾರಕ್ಕೆ ಮುಖಭಂಗ ಮಾಡಲಿಕ್ಕೆ ನೀವೆಲ್ಲ ಸೇರೇ ನಡೆಸಿದ್ದೀರಿ. ಸರ್ಕಾರದ ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ ನೀವ್ಯಾರೂ. ನಾಡಿನ ಜನತೆ ರೈತರು ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರ ಜೊತೆ ಸೇರಿ ಏನೇನು ಮಾಡಿದ್ರಿ? ಅಂತಿಮವಾಗಿ ನ್ಯಾಯಾಲಯದಲ್ಲಿ ಇವತ್ತೇನು ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಈ ಯೋಜನೆ ಹೆಸರಿನಲ್ಲಿ ಏನು ಲೂಟಿ ಆಗಿದೆ, ಟೋಲ್ನ ಇವತ್ತು ನಿರ್ಮಾಣ ಮಾಡಾಗೇ ಇಲ್ಲ. ಅವನು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಇಲ್ಲಿಗಲ್ಲಾಗಿ ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟು ಟೋಲ್ನಲ್ಲಿ ಇಷ್ಟ ಬಂದಾಗೆ ಅವನು ವರ್ಷಕ್ಕೆ ರೇಟನ್ನು ರೈಸ್ ಮಾಡಿದ್ದಾನೆ. ಸರ್ಕಾರದ ಪರ್ಮಿಷನ್ ತಗೊಳ್ಳಿಲ್ಲ. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ, ಆ ಟೋಲನ್ನು ಇಲ್ಲಿಗಲ್ಲಾಗಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ವೈಲೇಟ್ ಮಾಡಿ ಈ ಹಣ ಇದರಿಂದ ಆ ಟ್ರಾವೆಲರ್ಸ್ ಹತ್ರ ತಗೋತಾ ಇರ್ತಕ್ಕಂಥದ್ದೇನಿದೆ ವಾಹನ ಮಾಲೀಕರಿಂದ,
ಇದು ತಪ್ಪು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಇದರಲ್ಲಿ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಜನಗಳಿಂದ ಇಲ್ಲಿಗಲ್ ಆಗಿ. 111 ಕಿಲೋಮೀಟ್ರ್ ರಸ್ತೆಗೆ ಬರೀ 5 ಕಿಲೋಮೀಟ್ರ್ ರಸ್ತೆ ಮಾಡಿದ್ದಾನೆ. ಅವನು ಟೋಲ್ ಕಲೆಕ್ಷನ್ ಮಾಡಾಗೇ ಇಲ್ಲ. ಇದಕ್ಕೆಲ್ಲ ಪರ್ಮಿಷನ್ ಕೊಟ್ರಿ. ಅದರಿಂದ ಮೊನ್ನೆ ದಿನ ಕೊಟ್ಟಂಥ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನು ಕ್ರಮ ತಗೊಂಡ್ರಿ? ಕೋರ್ಟು ನ್ಯಾಯಾಲಯದ ತೀರ್ಪುಗಳು ಅಂತ ಹೇಳಿ ಯಾವ್ಯಾವ ರೀತಿ ಬಡ ಜನರ ಮೇಲೆ ನೀವು ಅವ್ರ ಜೀವನ ಹಾಳು ಮಾಡಿದ್ದೀರಿ ಕೋರ್ಟ್ ಹೆಸರಿನಲ್ಲಿ ನೋಡ್ತಾ ಇದ್ದೀವಿ ಸರ್ಕಾರದಲ್ಲಿ. ಇದನ್ನು ಯಾತಕ್ಕೆ ಬಿಟ್ಟಿದ್ದೀರಿ? ನಾನು ಈ ಹಿನ್ನೆಲೆಯಲ್ಲಿ, ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡೋರಿಗೆ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ, ಸರ್ಕಾರವೂ ಅವ್ರ ಜೊತೆ ಶಾಮೀಲಾಗಿದ್ದಾರೆ, ಆ ಮಾಲೀಕನ ಜೊತೆ, ನೈಸ್ ಮಾಲೀಕನ ಜೊತೆ. ಇವತ್ತು ಇಲ್ಲೀಗಲ್ ಆಗಿ ಅಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಸರ್ಕಾರ ಕಣ್ಣು ಮುಚ್ಕೊಂಡೇನಿದೆ. ಅಂತಿಮವಾಗಿ ಇವತ್ತು ಆ ಒಂದು ಸರ್ಕಾರದ ಮೌನ ವಹಿಸಿ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಿಂದ ಕಿತ್ಕೋತಾ ಇರತಕ್ಕಂಥದ್ದೇನಿದೆ, ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಇದನ್ನು ಯಾರೋ ಅನ್ಯತಾ ಭಾವಿಸಬೇಕಾಗಿಲ್ಲ. ಇವತ್ತು ನಾವಿರ್ತಕ್ಕಂಥದ್ದು ಅನ್ಯಾಯ ಆದಾಗ ನಾವು ಅದನ್ನು ಜನತೆ ಮುಂದೆ ತರಬೇಕಾದಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯ ಮಾಡ್ತಾ ಇದ್ದೇನೆ. ನಾಡಿನ ಜನತೆಗೂ ನಾನು ಮನವಿ ಮಾಡ್ತೇನೆ, ಈ ವಿಷಯದಲ್ಲಿ ನಾನು ಹುಡುಗಾಟಿಕೆ ಮಾಡಿಲ್ಲ, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ಹಣ ಏನು ಕಿತ್ಕೊತಾ ಇದ್ದಾರೆ ಇಲ್ಲಿಗಲ್ ಆಗಿ, ಅದಕ್ಕೆ ಯಾರು ಬೆಂಬಲ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ಹೇಳ್ತಾ ಇದ್ದಾರೆ. ಸರಿ, ನಾಗೇಂದ್ರ ವಿಷಯದಲ್ಲಿ ಸರ್ಕಾರ ಅದರ ಸ್ಟ್ಯಾಂಡಿಂದ ಆಚೆ ಬರ್ತಾ ಇಲ್ಲ. ಈಗ ಕ್ಯಾಸ್ಟ್ ಕ್ಲೈಮನ್ನು ಮಾಡ್ತಾ ಇದೆ. ಅದು ಏನು? ಇಲ್ಲಿ ಕ್ಯಾಸ್ಟ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಅವರು ಈ ನಾಡಿನ ಮಂತ್ರಿಯಾಗಿ ಕೆಲಸ ಮಾಡೋರು. ಹಿಂದೆ ನಾಡಿನ ಮಂತ್ರಿಯಾಗೇ ಒಂದು ಇಲಾಖೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು ಅವರಿಗೆ. ಆ ಜವಾಬ್ದಾರಿ ಕೊಟ್ಟಂಥದ್ರಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ ಹೌದು 180 ಕೋಟಿ ಅಲ್ಲ 84 ಕೋಟಿ ಅವ್ಯವಹಾರ ಆಗಿದೆ, ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ. ಇದೆಲ್ಲವನ್ನು ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಮಂತ್ರಿ ಏನು ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದು ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ಇಶ್ಯೂನಲ್ಲಿ. ಯಾತಕ್ಕೆ ಇವರು ಈ ಮೊಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ದೀರಿ. ಈಗ ಮತ್ತೆ ಯಾತಕ್ಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ? ಬಹುಶಃ ಕೆಲವರು ಹೇಳ್ತಕ್ಕಂಥ ಪ್ರಕಾರ, ನನಗೇನು ಆ ಮಾಹಿತಿನ ಅದರ ಬಗ್ಗೆ ನಾನು ಡೆಪ್ತ್ಗೆ ಹೋಗಿಲ್ಲ. ನನ್ನ ಗಮನ ಇರೋದು, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.